ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಸೊ ಒಗ್ಗಟ್ಟಿನಲ್ಲಿ ಬಲ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನಮ್ಗೆ ಗೊತ್ತಾಯ್ತು. ಸೊ ನಿನ್ನೆ ಕೂಡ ಅದಾಗಿತ್ತು, ಇವತ್ತು ಕೂಡ ಅದೇ ಆಯ್ತು. ಏನಪ್ಪಾ ಅಂತಂದ್ರೆ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ಗೆದ್ದಂತ ನಾಮಿನೇಟ್ ತಂಡ ಅವರ ಒಮ್ಮತದಿಂದ ಒಬ್ಬರನ್ನ ಆಯ್ಕೆ ಮಾಡಕ್ ಆಗ್ಲಿಲ್ಲ. ಸೊ ಹಾಗಾಗಿ ಆ ಒಂದು ಅಪರ್ಚುನಿಟಿನ ಕಳ್ಕೊತಾರೆ. ಸೊ ಸೇಮ್ ಇಲ್ಲೂ ಕೂಡ ಏನಾಗುತ್ತೆ, ಆ ಸೇಪಾದ ತಂಡಗೆ ಆ ಒಂದು ಅಪರ್ಚುನಿಟಿ ಕೊಟ್ಟಾಗ ಸೇಪಾದ ತಂಡ ಕೂಡ ಎಲ್ಲರೂ ಒಮ್ಮತದಿಂದ ಸುದಿ ಅವರನ್ನ ಮತ್ತೆ ನಾಮಿನೇಟ್ ತಂಡಕ್ಕೆ ಕಳಿಸೋಕೆ ತೀರ್ಮಾನ ಮಾಡ್ತಾರೆ. ಅದೇ ಸುದ್ದಿ ಅವರು ನಾನು ಹೋಗಲ್ಲ ಅಂದು ಅವರು ಕೂಡ ಇಲ್ಲಿ ಅವರ ವಿರುದ್ಧ ನಿಂತ್ಕೋತಾರೆ. ಸೊ ಹಾಗಾಗಿ ಅವರು ಕೂಡ ಇಲ್ಲಿ ಒಮ್ಮತದಿಂದ ಆಯ್ಕೆ ಮಾಡಕ್ ಆಗ್ಲಿಲ್ಲ ಅಂತ ಬಿಗ್ ಬಾಸ್ ಹೇಳಿದಾಗ ಸೊ ಬಿಗ್ ಬಾಸ್ ಅವರು ಮಾಳಿಗೆ ಒಂದು ಆಪ್ಷನ್ ಕೊಡ್ತಾರೆ. ಸೊ ಇಲ್ಲಿ ಯಾರು ಸೇಫ್ ತಂಡದಿಂದ ಮತ್ತೆ ಅಥವಾ ಇಲ್ಲಿ ನೀವು ನಾಮಿನೇಟ್ ತಂಡದಿಂದ ಎರಡು ತಂಡದಿಂದ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿದೆ. ಸೊ ಆಯ್ಕೆ ಮಾಡಿ ಹೇಳಿ ಅಂತ ಅಂದಾಗ ಸೊ ನಾಮಿನೇಟ್ ತಂಡದಿಂದ ನಮ್ಮ ರಾಘವರನ್ನ ಅಂದ್ರೆ ನಿನ್ನೆ ನಾಮಿನೇಟ್ ತಂಡಕ್ಕೆ ಹೋಗಿರ್ತಾರೆ ಅವರು. ಸೊ ಇಲ್ಲಿ ಸೇಫ್ ತಂಡಕ್ಕೆ ಸುದ್ದಿ ಬಂದಿರ್ತಾರೆ, ನಾಮಿನೇಟ್ ತಂಡಕ್ಕೆ ರಾಘವ್ ಹೋಗಿರ್ತಾರೆ. ಸೊ ಆದ ಒಂದು ಇದರಿಂದ ಸೇಫ್ ತಂಡದಲ್ಲಿರುವಂತಹ ಸುದ್ದಿ ಅವರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಸೊ ಇಲ್ಲಿ ನಾಮಿನೇಟ್ ತಂಡದಲ್ಲಿರುವಂತಹ ರಾಘವ್ ಅವರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಸೊ ಇಲ್ಲಿ ಡೈರೆಕ್ಟ್ ನಾಮಿನೇಟ್ ಆಗಿರೋರು ರಿಷಾ ಮತ್ತೆ ರಾಘು ಹಾಗೆ ಸುದ್ದಿ ಅವರು ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ. ಸೊ ಸುದ್ದಿ ಅವರು ಯಾಕೋ ಇಲ್ಲಿ ನನ್ನ ಕಡೆ ಆಡಕ್ ಆಗ್ತಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಸೊ ಹಾಗಾದ್ರೆ ಯಾಕೆ ಬರ್ಬೇಕಾಗಿತ್ತು ಬಿಗ್ ಬಾಕ್ಸ್ ಅಂತ ಗೊತ್ತಾಗ್ತಿಲ್ಲ. ಸೊ ಈ ಒಂದು ಎಪಿಸೋಡ್ ಅಲ್ಲಿ ಏನೆಲ್ಲ ಆಯ್ತು ಅಂತ ನೋಡ್ಕೊಂಬರೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನನಗೊಂದು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಸ್, ಇದಾಯ್ತು. ಇದಾದ್ಮೇಲೆ ಇಲ್ಲಿ ಇಬ್ರು ಕೂಡ ಮೂರು ಜನ ಕೂಡ ಇಲ್ಲಿ ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ. ಸೊ ನಾಮಿನೇಟ್ ಆದ್ಮೇಲೆ ಸೊ ಗುಸುಗುಸು ಪಿಸು ಅಂತ ಇರುತ್ತೆ. ಸೊ ಇಲ್ಲಿ ರಾಶಿಕಾ ಮತ್ತೆ ಅಭಿಯೋದ ಜೊತೆ ಒಂದು ಕ್ವಶನ್ ಆಗುತ್ತೆ. ಸೊ ಗಿಲ್ಲಿ ಫೇಕಾ ಅಥವಾ ಧ್ರುವಂತ್ ಹೆಂಗೆ, ಜಾನು ಮತ್ತೆ ಅಶ್ವಿನಿ ಮೇಡಮ್ ಅವರು ಹೆಂಗೆ. ಸೊ ಈ ರೀತಿ ಮಾತಾಡ್ತಾರೆ. ಜಾನು ಅಶ್ವಿನಿ ನಾಟಕ ಮಾಡ್ತಾರೆ, ಮಾತಾಡ್ಕೊಂಡು ನಾಟಕ ಮಾಡಿ ಈ ರೀತಿ ಆಡ್ತಾ ಇದಾರೆ ಅಂತ ಕೇಳಿದಾಗ ಅಭಿಯಸ್ ಅನ್ನೋದು, ಗಿಲ್ಲಿ ಫೇಕ್ ಅಂತ ಕೇಳಿದಾಗ ನೋ ಅಂತಾರೆ. ಸೊ ಇಲ್ಲಿರೋದು ನಾಟಕ ಮಾಡಿ ಹೊರಗಿರೋದು ಬೇರೆ, ಇಲ್ಲಿರೋದು ಬೇರೆ ಅಂತ ಕೇಳಿದಾಗ ಅದು ಕೂಡ ನೋ ಅಂತಾರೆ. ಸೊ ಗಿಲ್ಲಿ ಯಾವ ರೀತಿ ಇದೆ, ಹೊರಗೆ ಯಾವ ರೀತಿ ಇದಾನೆ, ಒಳಗೆ ಅದೇ ರೀತಿ ಇದಾನೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ವಿಷಯ. ಇದಾಗುತ್ತೆ. ಸ್ಪಂದನ ಮತ್ತೆ ಕಾವ್ಯ ಅವ್ರ ಬಗ್ಗೆ ಕೂಡ ಮಾತಾಗುತ್ತೆ. ಸೊ ಅದಕ್ಕೂ ಎಸ್ ಅಂತ ಇಲ್ಲಿ ನಮ್ಮ ಅಭಿಯವ್ರು ಹೇಳ್ತಾರೆ. ಸೊ ಹೀಗೆ ಒಂದು ಗೇಮ್ ಆಟ ಆಡ್ತಾರೆ. ಆಮೇಲೆ ನಿನ್ನೆ ಆದಂತ ಒಂದು ಇನ್ಸಿಡೆಂಟ್ ಬಗ್ಗೆ ರಾಶಿಕಾ ಬಗ್ಗೆ ಮಾತಾಡೋದು, ರಿಷಾ ಬಗ್ಗೆ ಮಾತಾಡೋದು ಇದಾಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಒಬ್ಬೊಬ್ಬರಲ್ಲಿ ಆಗುತ್ತೆ. ಆಮೇಲೆ ಇಲ್ಲಿ ಟಾಸ್ಕ್ ಅಲ್ಲಿ ಅಂತ ಬಂದಾಗ ಇಲ್ಲಿ ಚಕ್ರವ್ಯೂಹ ಅಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಸೇಫ್ ತಂಡ ಮತ್ತೆ ನಾಮಿನೇಟ್ ತಂಡಗಳು ಆಡ್ಬೇಕಾಗಿರುತ್ತೆ. ಸೊ ಸೇಫ್ ತಂಡ ನಾಮಿನೇಟ್ ತಂಡ ಒಂದು ಟಾಸ್ಕ್ ಅನ್ನ ಕೊಟ್ಟಾಗ ಸೇಫ್ ತಂಡದಲ್ಲಿ ಯಾರ ಬರ್ತಾರೆ ಅಂತಂದ್ರೆ ಇಲ್ಲಿ ಧನು ಮತ್ತೆ ನಾಮಿನೇಟ್ ತಂಡದಿಂದ ರಘು ಬರ್ತಾರೆ. ಏನಂತ ಗೊತ್ತಿರುವಂತ ವಿಷಯ, ಪ್ರೊಮ್ ಬಿಟ್ಟಿದ್ದಾಗಲೇ ಸೊ ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ಟೈರ್ನ ಹಾಕಿರ್ತಾರೆ. ಟೈರ್ ಅಲ್ಲಿ ಒಂದು ಯೆಲ್ಲೋನೋ ಅಥವಾ ಆರೆಂಜ್ ಕಲರ್ ಒಂದು ಟೈರ್ ಇರುತ್ತೆ, ಈ ಕಡೆ ಗ್ರೀನ್ ಕಲರ್ ಟೈರ್ ಇರುತ್ತೆ. ಸೊ ಗ್ರೀನ್ ಕಲರ್ ಅಲ್ಲಿ ನಮ್ಮ ಧನು ಇದ್ರೆ, ಈ ಕಡೆ ಆರೆಂಜ್ ಕಲರ್ ಟೈರ್ ಸೈಡ್ ಅಲ್ಲಿ ರಘು ಇರ್ತಾರೆ. ತುಂಬಾ ಚೆನ್ನಾಗಿ ಇಬ್ರು ಕೂಡ ಪೈಪೋಟನ್ನ ಕೊಟ್ಟರು. ಸೊ ಫಸ್ಟ್ ಒಂದು ಟೈರ್ನ ಬೇಗ ಇಟ್ಟಿದ್ದು ರಘು ಅವರು, ಸೆಕೆಂಡ್ ಟೈರ್ನ ಬೇಗ ಹೊರಗೆ ತೆಗೆದಿದ್ದು ರಘು ಅವರು, ಥರ್ಡ್ ಟೈರ್ನ ಈಕ್ವಲ್ ಆಗಿ ತೆಗೆದಿದ್ರು ಬಟ್ ಸ್ವಲ್ಪ ಮುಂಚಿತವಾಗಿದ್ರು ರಾಘವ್ ಅವರು. ಬಟ್ ಆ ಟೈರ್ನ ಎತ್ತಿ ಹಾಕುವಂತ ಸಂದರ್ಭದಲ್ಲಿ ಸ್ವಲ್ಪ ಒಂದ್ ಸೆಕೆಂಡ್ ಎಲ್ಲೋ ಯೋಚನೆ ಮಾಡ್ತಾ ನಿಂತಂಗಾಯ್ತು. ಅಷ್ಟರಲ್ಲಿ ಧನು ಅದನ್ನ ಎತ್ತಿ ಹಾಕ್ಬಿಟ್ಟ. ಸೊ ಇಬ್ರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಗೇಮ್ ಅನ್ನ ಆಡಿದ್ರು. ಸೊ ಇಲ್ಲಿ ಯಾರು ಕೂಡ ವರ್ಸ್ಟ್ ಅಂತ ಆಗ್ಲಿಲ್ಲ, ತುಂಬಾ ಚೆನ್ನಾಗಿ ಗೇಮ್ ಅನ್ನ ಆಡಿದ್ರು. ಸೊ ಇದಾದ್ಮೇಲೆ ಇಲ್ಲಿ ಮೇನಪ್ಪ ಅಂತಂದ್ರೆ ಆ ಟೈರ್ನ ಇಲ್ಲಿ ನಾವು ಜೋಡಿಸ್ಬೇಕಾಗುತ್ತೆ. ಚೌಕ್ ಬಾಕ್ಸ್ ಇರುತ್ತಲ್ಲ, ಚೌಕ್ ಬಾಕ್ಸ್ ಅಲ್ಲಿ ಎಲ್ಲಾ ಕಡೆನೂ ಒಟ್ಟು 3 ಬಾಕ್ಸ್ಗಳಲ್ಲಿ ನಮ್ದೇ ಟೈರ್ ಇರಬೇಕು. ಈ ತರ ಆದ್ರೂ ನಮ್ದೇ ಟೈರ್ ಇರಬೇಕು. ಆ ರೀತಿ ನೀವು ಯಾವ ರೀತಿ ಜೋಡಿಸ್ತೀರ ಅಂದಾಗ ಸೊ ಪ್ಲಾನ್ ಮಾಡಿ ತುಂಬಾ ಚೆನ್ನಾಗಿ ಇಲ್ಲಿ ಸ್ಪಂದನ ಮತ್ತೆ ಕಾವ್ಯ ಬರ್ತಾರೆ. ಆ ಕಡೆಯಿಂದ ಅಶ್ವಿನಿ ಗೌಡ ಮತ್ತೆ ಜಾನಿಯರ್ ಬರ್ತಾರೆ. ಫಸ್ಟ್ ಹೋಗಿದ್ದು ನಮ್ಮ ಕಾವ್ಯ ಅವರು ಒಂದ್ ಕಡೆ ಇಟ್ಟು ಬರ್ತಾರೆ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಅಶ್ವಿನಿ ಗೌಡ ಹೋಗ್ತಾರೆ. ಥರ್ಡ್ ಬಂದ್ಬಿಟ್ಟು ಮತ್ತೆ ಕಾವ್ಯ ಹೋಗ್ತಾರೆ. ಆಮೇಲೆ ಇಲ್ಲಿ ಜಾನಿಯರ್ ಹೋಗ್ತಾರೆ. ಲಾಸ್ಟ್ ಬಿಟ್ಟು ಕಾವ್ಯ ಹೋಗ್ತಾರೆ. ಆಮೇಲೆ ಇಲ್ಲಿ ಅಶ್ವಿನಿ ಗೌಡ ಹೋಗ್ತಾರೆ. ಲಾಸ್ಟ್ ಅಲ್ಲಿ ಜಾನಿ ಹೋಗ್ತಾರೆ. ಆ ಕಡೆಯಿಂದ ಸ್ಪಂದನ ಬರ್ತಾರೆ. ಸೊ ತುಂಬಾ ಚೆನ್ನಾಗಿ ಆಟ ಆಡಿ ಇಲ್ಲಿ ಕಡೆಗೂ ಸ್ಪಂದನ ಮತ್ತೆ ಕಾವ್ಯ ಅವ್ರು ಗೆಲ್ತಾರೆ. ಅಂದ್ರೆ ಟೋಟಲ್ ಆಗಿ ಇಲ್ಲಿ ಸೇಫ್ ಇರುವ ತಂಡ ಗೆಲ್ಲುತ್ತೆ. ಸೊ ಇಲ್ಲಿ ಗೆಲ್ದಾಗ ಅವ್ರ ಕಡೆಯಿಂದ ಯಾವುದೇ ಒಂದು ಅಂದ್ರೆ ನಾಮಿನೇಟ್ ಆಗದೆ ಇರಲಿ, ಸೊ ಅವ್ರು ಸೇಫ್ ಆಗಿರ್ತಾರೆ. ಸೊ ಅಂದ್ರೆ ಅವ್ರನ್ನ ಸೇಫ್ ಆಗಿ ಉಳಿಸ್ಕೋಗೋಸ್ಕರ ಈ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಅಂತ ಅನ್ಸುತ್ತೆ. ಸೇಫ್ ಆಗಿರೋ ತಂಡದಲ್ಲಿ ಯಾರಾದ್ರೂ ಸೋತ್ರೆ ಅವರ ಸೇಫ್ ಆಗಿರೋ ನಿಮ್ಮಿಂದ ಇಲ್ಲಿ ನಾಮಿನೇಟ್ ಆಗಿ ಹೊರ ಬರಬೇಕಾಗುತ್ತೆ, ಈ ಶಿಕ್ಷೆ ಅವರಿಗೆ. ಸೊ ಇಲ್ಲಿ ನಾಮಿನೇಟ್ ಆಗಿರೋ ತಂಡ ನೀವು ಗೆದ್ರೆ ನಿಮಗೆ ಏನಂತ ಅಂದ್ರೆ ಅಪರ್ಚುನಿಟಿ ಸಿಗುತ್ತೆ ಅಂದ್ರೆ ನೀವು ಸೇಫ್ ಮಾಡ್ಕೋಬಹುದು ನಿಮ್ಮನ್ನ ಅಂತ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿನ್ನೆ ಎರಡು ಟಾಸ್ಕ್ ಅನ್ನ ಗೆದ್ರು. ಮೊದಲನೇ ಟಾಸ್ಕ್ ಅಲ್ಲಿ ಸುದ್ದಿನ ಸೇವ್ ಮಾಡಿ ಕಳಿಸ್ತಾರೆ. ಎರಡನೇ ಟಾಸ್ಕ್ ಅಲ್ಲಿ ಅವ್ರ ನಿರ್ಣಯ ತಗೊಳಕ್ಕಾಗಲ್ಲ. ಸೊ ಇಲ್ಲಿ ಅವ್ರಿಗೆ ಸೇಫ್ ತಂಡಕ್ಕೆ ಕೊಟ್ಟಾಗ ಸೇಫ್ ತಂಡ ಕೂಡ ಅದನ್ನ ನಿರ್ಣಯ ತಗೊಳಕ್ಕಾಗಲ್ಲ. ಸೊ ಇಲ್ಲಾಗಿ ಡೈರೆಕ್ಟ್ ನಾಮಿನೇಟಿಂಗ್ಗೆ ಕ್ಯಾಪ್ಟನ್ ಆಗಿರುವಂತ ಮಾಳವ್ರಿಗೆ ಹೇಳಿದಾಗ ರಘು ಮತ್ತು ಸುದ್ದಿ ಅವನ್ನ ಮಾಡ್ತಾರೆ. ಸೊ ಇದಾದ್ಮೇಲೆ ಇಲ್ಲಿ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಟಾಸ್ಕ್ ಬಂದ್ಬಿಟ್ಟು ಸೇಫ್ ಟೀಮ್ ಅವ್ರಿಗೆ ಗೆಲ್ತಾರೆ.
ಸೊ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಇಬ್ರು ಕೂಡ, ರಘು ಮತ್ತೆ ಧನುಷ್ ತುಂಬಾ ಚೆನ್ನಾಗಿ ಆಡಿದ್ರು. ಒಟ್ ಪ್ಲಾನಿಂಗ್ ಅಲ್ಲಿ ಸ್ವಲ್ಪ ಕಾವ್ಯ ಮತ್ತೆ ಸ್ಪಂದು ತುಂಬಾ ಚೆನ್ನಾಗಿ ಆಡಿದ್ರು. ತುಂಬಾ ಖುಷಿ ಪಟ್ಟಿದ್ದು ಯಾಕಂದ್ರೆ ಅವ್ರು ಗೆಲ್ಲಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ರಾಶಿಕಾ ಇದ್ದಾಗ ರಾಶಿಕಾ ತುಂಬಾ ಚೆನ್ನಾಗಿ ಆಟ ಗೆಲ್ತಾ ಇದ್ರು. ಬಟ್ ಇಲ್ಲಿ ಅಶ್ವಿನಿ ಜಾನ್ವಿ ಕಾವ್ಯ ಸ್ಪಂದಿದ್ರು. ಕಾವ್ಯ ಸ್ಪಂದು 2 ಗೇಮ್ ಆಡಿದ್ರು, 2 ಗೇಮಲ್ಲಿ ಸೋತಿದ್ರು. ಸೊ ಈ ಗೇಮನ್ನ ಗೆಲ್ಲೋದಕ್ಕೆ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ಹಾಗಾಗಿ ತುಂಬಾ ಖುಷಿಯಿಂದ ಆಡಿ ತುಂಬಾ ಸ್ಪೀಡ್ ಆಡಿ ಗೇಮನ್ನ ಗೆದ್ರು. ಹಾಗಾಗಿ ತುಂಬಾ ಖುಷಿ ಪಟ್ರು ಅಂತ ಹೇಳ್ಬೋದು. ಆಮೇಲೆ ಈಗ ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿ ಒಂದು ಅವಕಾಶ ನಾಮಿನೇಟ್ ಆಗಿರೋ ತಂಡಕ್ಕೆ ಸಿಗುತ್ತೆ. ಸೇಫ್ ಆಗಿರೋ ತಂಡಕ್ಕಲ್ಲ, ನಾಮಿನೇಟ್ ಆಗಿರೋ ತಂಡಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾಮಿನೇಟ್ ಆಗಿ ತಂಡದಿಂದ ಧ್ರುವಂತ್, ರಾಘು ಮತ್ತೆ ಸುದಿ ಅವರು ಆಡಬೇಕು. ಅಂದ್ರೆ ಬಾಯ್ಸ್ ಅಲ್ಲಿ. ಗರ್ಲ್ಸ್ ಅಲ್ಲಿ ಸ್ಪಂದನ ಅದು ಜಾನ್ವಿ, ಅಶ್ವಿನಿ ಗೌಡ, ರಾಶಿಕಾ, ರಕ್ಷಿತಾ ಮತ್ತೆ ರಿಷಾ ಅವ್ರು ಆಡ್ಬೇಕಾಗುತ್ತೆ. ಸೊ ಇಷ್ಟರಲ್ಲಿ ಎಲ್ಲರೂ ಕೂಡ ಆಟ ಆಡ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ಫಸ್ಟ್ ಹೊರಗಡೆ ಅಂದ್ರೆ ಟಾಸ್ಕ್ ಏನಪ್ಪಾ ಅಂದ್ರೆ ಬಾಲ್ ಇರುತ್ತಲ್ಲ, ಜಿಮ್ ಬಾಲ್ ಆಡ್ಕೊಂಡು ನಿಂತ್ಕೋಬೇಕು. ಯಾರಾದ್ರೂ ಅವ್ರನ್ನ ಹೊರಗೆ ತಳ್ಳಬೇಕು ಆ ಒಂದು ಬಾಕ್ಸ್ ಇಂದ. ಸೊ ಯಾರು ತಳ್ಳಿ ಲಾಸ್ಟ್ ಯಾರು ಬಾಕ್ಸ್ ಉಳ್ಕೋತಾರೋ ಅವರೇ ಇಲ್ಲಿ ವಿನ್ನರ್ ಅಂತ ಅನೌನ್ಸ್ ಆಗುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಫಸ್ಟ್ ಹುಡುಗಿಯರ ಆಟ ಆಡುವಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಹುಡುಗಿಯರ ಆಟ ಆಡುವಂಥ ಸಂದರ್ಭದಲ್ಲಿ ಫಸ್ಟ್ ಆಚೆ ಹೋಗೋದು ಇಲ್ಲಿ ನಮ್ಮ ರಕ್ಷಿತಾ ಅವರು ಫಸ್ಟ್ ಒಂದ್ಸಲ ಬಾಲ್ ಹೊರಗೆ ಹೋಗ್ತೇವೆ, ಆದ್ರೆ ಕೈಯಿಂದ ಯಾರೋ ತಳ್ಳಿರ್ತಾರೆ. ಸೊ ಅದನ್ನ ಕನ್ಸಿಡರ್ ಮಾಡಲ್ಲ, ಫೋಲ್ ಅಂತ ಇನ್ನೊಂದ್ಸಲ ರಕ್ಷಿತಾ ಅವ್ರನ್ನ ಒಳಗೆ ಕಳಿಸ್ತಾರೆ. ಅವಾಗ ಎಲ್ಲರೂ ಸೇರಿಸಿ ರಕ್ಷಿತಾ ಅವರನ್ನೇ ಹೊರಗೆ ದುಗ್ ಬಿಡ್ತಾರೆ. ಸೊ ಇಲ್ಲಿ ಸೆಕೆಂಡ್ ಆಗಿಬಿಟ್ಟು ಫಸ್ಟ್ ಆಗಿ ರಕ್ಷಿತಾ ಹೋದ್ರೆ, ಸೆಕೆಂಡ್ ಆಗಿ ರಾಶಿಕಾ ಅವ್ರು ಹೋಗ್ತಾರೆ, ಥರ್ಡ್ ಆಗಿ ರಿಷಾ ಅವ್ರನ್ನ ತಳ್ತಾರೆ, ಲಾಸ್ಟ್ ಅಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರ ಮಧ್ಯೆ ಫೈಟ್ ಆಗುತ್ತೆ. ಸೊ ಇಲ್ಲಿ ಕಡೆಗೂ ಜಾನ್ವಿ ಅಶ್ವಿನಿ ಅವ್ರನ್ನ ಹೊರಗೆ ಹಾಕ್ಬಿಡ್ತಾರೆ. ಆದ್ರೆ ಹೊರಗೆ ಹೋದ್ರು ಕೂಡ ಬಾಲು ಅಶ್ವಿನಿ ಅವ್ರು ಬಿಡದೆ ಜಾನ್ವಿ ಅವ್ರ ಬಾಲನ್ನು ಕಿತ್ತು ಏನ್ ಸಿಟ್ಟಿತ್ತು ಏನಂತ ಗೊತ್ತಿಲ್ಲ, ಕಿತ್ತಾಕ್ಬಿಟ್ಟು ಹೊರಗಡೆ ಹಾಕಿ ಹೋಗೋದು ಬಿಡ್ತಾರೆ. ಸೊ ಇಲ್ಲಿ ಗೆದ್ದಿದ್ದು ಜಾನ್ವಿ ಆಗುತ್ತೆ. ಸೊ ಇದನ್ನ ಹೋಲ್ಡ್ ಮಾಡಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬಾಯ್ಸ್ ಅಂತ ಬಂದಾಗ ಧ್ರುವಂತ್, ಸುದಿ ಮತ್ತೆ ನಮ್ಮ ರಘು ಅನ್ನರ ನಡುವೆ ಆಗುತ್ತೆ. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ನಮ್ಮ ರಘುನ ತುಂಬಾ ಸ್ಟ್ರಾಂಗ್, ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಸೊ ಇಲ್ಲಿ ಈಸಿಯಾಗಿ ಇಬ್ರು ಕೂಡಿ ಧ್ರುವಂತ್ ಅವ್ರನ್ನ ಮೊದಲು ಹೊರಗೆ ಹಾಕ್ತಾರೆ. ಸೊ ಸೆಕೆಂಡ್ ಬಂದ್ಬಿಟ್ಟು ಸುದ್ದಿಗೆ ಮತ್ತೆ ನಮ್ಮ ರಘುಗೆ ಹತ್ತುತ್ತೆ. ರಘು ಕೈ ಮುಗಿತಾರೆ. ತುಂಬಾ ಒಂದು ಫನ್ನಿ ಆಗಿತ್ತು ಇದೊಂದು ಟಾಸ್ಕ್ ಇಬ್ರಲ್ಲಿ. ಯಾಕೆ ಏನಪ್ಪ ನನಗೆ ಆಗೋದೇ ಇಲ್ಲ ಅನ್ನುವಂತ ಒಂದು ಮುಂಚೆನೆ ಅವರು ತೀರ್ಮಾನ ಮಾಡಿರ್ತಾರ ಅಂತ ಅನ್ಸುತ್ತೆ ಸುದಿ ಅವರು. ಸೊ ಹಾಗಾಗಿ ಏನ್ ಮಾಡಕ್ಕಾಗಲ್ಲ. ಸೊ ಎಷ್ಟು ಈಸಿಯಾಗಿ ಅವ್ರು ಹೋದ್ರು ಅಂತಂದ್ರೆ, ಸೊ ಇಲ್ಲಿ ಒಂದು ಫೋಟೋ ಹಾಕ್ತೇನೆ ನೋಡಿ. ಈ ರೀತಿ ಜಂಪ್ ಮಾಡಿಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಇಂದಾನೆ ಆಚೆ ಜಿಗಿದ್ಬಿಟ್ರು ಅಂತ ಅನ್ಸ್ಬಿಡ್ತು ನನಗೆ. ತುಂಬಾ ನಕ್ಕಿದ್ವಿ ಈ ಒಂದು ಸೀನ್ಗೆ. ಸೊ ಏನಂತ ಗೊತ್ತಿಲ್ಲ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ನ ಎಂಡ್ ಮಾಡಲಾಗಿದೆ. ನಾಳೆ ಜಾನ್ವಿ ವಿನ್ ಆಗಿದ್ದಾರೆ, ರಘು ಕೂಡ ವಿನ್ ಆಗಿದ್ದಾರೆ. ಸೊ ಇವ್ರಿಬ್ಬರ ನಡುವೆ ಏನಾದ್ರು ಒಂದು ಟಾಸ್ಕ್ ಕೊಡ್ತಾರ, ಹೆಂಗೆ ಏನು ಅಂತ ನೋಡ್ಬೇಕಾಗುತ್ತೆ. ಸೊ ಮಾಹಿತಿಗಳ ಪ್ರಕಾರ ಕ್ಯಾಪ್ಟನ್ ಆಗಿರೋದು ರಘುವನ್ನ ಅಂತ ಬರ್ತಾ ಇದೆ. ಕ್ಯಾಪ್ಟನ್ ರಘುವನ್ನ ಆಗಿದ್ರೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ರಘುವನ್ನ. ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿಯನ್ನ ಫಸ್ಟ್ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ವಿನ್ ಆಗಿ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಸೊ ಇಲ್ಲಿ ನಿಮ್ಮನ್ನ ನೀವು ಡಿಸರ್ವ್ ಮಾಡ್ಕೊಂಡು ಈ ಒಂದು ಗೇಮ್ ಅನ್ನ ಗೆದ್ದು ಕ್ಯಾಪ್ಟನ್ ಆಗಿದ್ದೀರಾ. ಸೊ ಇದರಲ್ಲಿ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ನಿಭಾಯಿಸ್ತೀರಾ ಅಂತ ನಾವು ಅನ್ಕೊಂಡಿದ್ವಿ. ಸೊ ನಿಮ್ಮ ಮೇಲೆ ಹೋಪ್ ಇದೆ. ಸೊ ನಾಮಿನೇಟ್ ಆಗಿದೆ ಅಂತ ಬೇಜಾರಾಗ್ಬೇಡಿ. ಪಾಪ ನಾಮಿನೇಟ್ ಆದ್ರೂ ತುಂಬಾ ಬೇಜಾರಾಯ್ತು. ನಂದು ಶನಿವಾರ ಬರ್ತಡೇ ಇತ್ತು, ನಾಮಿನೇಟ್ ಆಗಬಾರ್ದು ಅಂತ ಅನ್ಕೊಂಡಿದ್ದೆ. ಬಟ್ ಕಡೆಗೂ ರಕ್ಷಿತನ ನಾಮಿನೇಟ್ ಮಾಡಿಬಿಡ್ರು ಅಂತ ಹೇಳ್ತಾ ಇದ್ರು. ಸೊ ಇನ್ನೊಂದೇನ್ ಗೊತ್ತಾ, ಇಲ್ಲಿ ನಡುವೆ ಲೈವ್ ಅಲ್ಲಿ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿ ನಡೀತಾ ಇರುವಂತ ಸೀನ್ಗಳನ್ನ ಇಲ್ಲಿ ಎಪಿಸೋಡ್ ಅಲ್ಲಿ ತೋರಿಸ್ತಾನೆ ಇಲ್ಲ. ಸೊ ಅದೊಂಥರ ಬೇಜಾರಾಗ್ತಿದೆ. ಗಿಲ್ಲಿ, ಕಾವ್ಯ, ಸ್ಪಂದನ ಅವರದ ಒಂದು ಸೂರ್ಯವಂಶ ಸ್ಟೋರಿ ನಡೀತಾ ಇರೋದು, ಸಿಂಹಾದ್ರಿ ಸಿಂಹ ಸ್ಟೋರಿ ನಡೀತಾ ಇರೋದು, ಮತ್ತೆ ತುಂಬಾ ಚೆನ್ನಾಗಿ ಏನೋ ಮಾತುಕತೆ ಆಗ್ತಾ ಇರೋದು, ಅಥವಾ ಸ್ಪಂದು, ಧನು, ಅಭಿ ಫ್ರೆಂಡ್ಶಿಪ್ ಆಗಿರ್ಬೋದು, ಎಲ್ಲವನ್ನ ಕಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತದೆ. ಬಟ್ ಲೈವ್ ಅಲ್ಲಿ ನೋಡೋರಿಗೆ ಎಲ್ಲ ಕೂಡ ಸಿಗ್ತಾ ಇದೆ. ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಟಾಸ್ಕ್. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಈ ಟಾಸ್ಕ್? ಸೊ ಕಡೆಗೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಸೊ ಈ 3ರಲ್ಲಿ ಡೈರೆಕ್ಟ್ ನಾಮಿನೇಟ್ ಆದವರು ಯಾರು, ಬಾಕಿ ನಾಮಿನೇಟ್ ಆದಾರೆ ಅಂತ ನೋಡಿದ್ರೆ ಫಸ್ಟ್ ಅಶ್ವಿನಿ ನಾಮಿನೇಟ್ ಆಗ್ತಾರೆ. ನಾಮಿನೇಟ್ ಸ್ಪರ್ಧಿ ಜಾನ್ವಿ ನಾಮಿನೇಟ್ ಆಗಿದ್ದಾರೆ, ಸುದ್ದಿ ಆಗಿದ್ದಾರೆ, ಧ್ರುವಂತ್ ಆಗಿದ್ದಾರೆ, ರಾಶಿಕಾ ಆಗಿದ್ದಾರೆ, ರಿಷಾ ಆಗಿದ್ದಾರೆ, ರಕ್ಷಿತಾ ಆಗಿದ್ದಾರೆ, ಮತ್ತೆ ರಘುವರ್ ಆಗಿದ್ದಾರೆ. ಸೊ ಇದರಲ್ಲಿ ಡೈರೆಕ್ಟ್ ನಾಮಿನೇಟ್ ಆಗಿದ್ದ 3 ಜನ ಯಾರಂತಂದ್ರೆ ರಿಷಾ ಮತ್ತೆ ಸುದಿ ಹಾಗೆ ರಘುವರು ನೇರವಾಗಿ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿದ್ದಾರೆ. ಸೊ ಇವರು ನಾಮಿನೇಷನ್ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿದ್ದಾರೆ. ಬಾಕಿ ಇರೋರು ನಾಮಿನೇಟ್ ಅಷ್ಟಾಗಿದ್ದಾರೆ. ಸೊ ಇವರಲ್ಲಿ ಯಾರನ್ನ ಉಳಿಸ್ಕೋಬೇಕಂತ ನೀವು ಅನಿಸಿದ್ರೆ ಕಮೆಂಟ್ ಮುಖಾಂತರ ಮಾಡಿ. ಸೊ ಯಾರು ಉಳಿಬೇಕು ಅಂತ ನೀವು ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ತುಂಬಾ ಬೇಜಾರು ಮಾಡ್ಕೋತಾ ಇದ್ರು ರಘುವನ್ನ ತುಂಬಾ ಕಿಂಡಲ್ ಮಾಡಿ ಕಾಡ್ತಾ ಇದ್ರು. ಸೊ ರಘು ನೀವು ಹೋಗ್ಬಿಟ್ಟು ಮನೆಯಲ್ಲೇ ಬರ್ತಡೇ ಮಾಡ್ಕೋ, ಸೊ ನಾವೇ ಕಳಿಸ್ತೀವಿ ಹಂಗೆ ಹಿಂಗೆ ಅಂತ ತುಂಬಾ ಚೆನ್ನಾಗಿ ಒಂದು ಕಿಟ್ಲಿ ಒಂದು ಚೇಷ್ಟೆ ಮಾಡ್ತಾ ಇದ್ರು. ಕಾಮಿಡಿ ಸೀರಿಯಸ್ ಆಗಿಲ್ಲ. ಸೊ ತುಂಬಾ ಚೆನ್ನಾಗಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ರಘು ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು. ಲೈವ್ ಅಲ್ಲಿ ನೋಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಹಾಗೆ ಸ್ಪಂದನ ಮತ್ತೆ ಗಿಲ್ಲಿ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಬಕೆಟ್ ಗ್ಯಾಂಗ್ ಅಂತ ಏನ್ ಹೇಳ್ತೀವಿ. ಸೊ ಇವರೆಲ್ಲರೂ ಕೂಡ ನಾಮಿನೇಟ್ ಆಗಿರೋದು. ಸೊ ಯಾರು ಸೇಫ್ ಆಗ್ತಾರೆ, ಯಾರು ಮನೆ ಹೋಗ್ತಾರೆ ನಿಮ್ಗೆ ಅನ್ಸುತ್ತೆ? ನನಗೆ ಅನ್ಸೋ ಪ್ರಕಾರ ಇಲ್ಲಿ ರಿಷಾ ಇಲ್ಲ ಅಂದ್ರೆ ಸುದ್ದಿ ಅವರು ಮನೆಗೆ ಹೋಗ್ತಾರೆ ಅಂತ ನನಗೆ ಅನ್ಸುತ್ತೆ ಈ ವಾರ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಎಪಿಸೋಡ್ ಇದಾಗಿತ್ತು. ಮೇನ್ ಏನಾಗಿದೆಯೋ ಅದನ್ನ ಅಷ್ಟೇ ಹೇಳಿದೀನಿ. ಸೊ ಪೂರ್ತಿ ಎಪಿಸೋಡ್ ಹೇಳಕ್ ಹೋಗಿಲ್ಲ. ಏನಾದ್ರು ಮಿಸ್ ಮಾಡಿದ್ರೆ ದಯವಿಟ್ಟು ಕ್ಷಮೆ ಇಲ್ಲ ಅಂತ ಕೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.